ಕರ್ನಾಟಕ ರಾಜಕೀಯದಲ್ಲಿ ಯುವ ನಾಯಕತ್ವದ ಹೊಸ ಚಿಹ್ನೆಯಾಗಿ ಹೊರಹೊಮ್ಮಿರುವ ಹೆಸರು ಪ್ರಿಯಾಂಕಾ ಜಾರಕಿಹೊಳಿ. 1997 ಏಪ್ರಿಲ್ 16ರಂದು ಬೆಳಗಾವಿ ಜಿಲ್ಲೆಯಲ್ಲಿ ಜನಿಸಿದ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಸಂಸದೆಯಾಗಿ ಆಯ್ಕೆಯಾಗಿದ್ದಾರೆ. ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಪ್ರತಿನಿಧಿಸುತ್ತಿದ್ದಾರೆ. ಪ್ರಿಯಾಂಕಾ ಅವರು ಕರ್ನಾಟಕದ ಪ್ರಭಾವಿ ರಾಜಕೀಯ ನಾಯಕ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ. ಬಾಲ್ಯದಿಂದಲೇ ಸಮಾಜ ಸೇವೆ ಮತ್ತು ಜನರ ಸಮಸ್ಯೆಗಳ ಬಗ್ಗೆ ಆಸಕ್ತಿ ಹೊಂದಿದ್ದ ಅವರು ಶಿಕ್ಷಣಕ್ಕೂ ಸಮಾನ ಮಹತ್ವ ನೀಡಿದರು. ಅವರು ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ MBA ಪದವಿ ಪೂರ್ಣಗೊಳಿಸಿದ್ದಾರೆ. ನಂತರ ಸ್ವಂತ ವ್ಯವಹಾರದಲ್ಲಿಯೂ ತೊಡಗಿಸಿಕೊಂಡಿದ್ದರು. 2024 ಲೋಕಸಭಾ ಚುನಾವಣೆಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಬಿಜೆಪಿ ಅಭ್ಯರ್ಥಿ ಅಣ್ಣಾಸಾಹೇಬ್ ಜೊಲ್ಲೆ ಅವರನ್ನು ಭಾರೀ ಮತಗಳಿಂದ ಸೋಲಿಸಿ ಇತಿಹಾಸ ನಿರ್ಮಿಸಿದರು. ಕೇವಲ ರಾಜಕೀಯ ಕುಟುಂಬದ ಹಿನ್ನೆಲೆ ಮಾತ್ರವಲ್ಲ, ತಮ್ಮ ಪರಿಶ್ರಮ, ಜನಸಂಪರ್ಕ ಮತ್ತು ಯುವಶಕ್ತಿಯಿಂದ ಅವರು ಜನರ ವಿಶ್ವಾಸ ಗಳಿಸಿದ್ದಾರೆ. ಇಂದಿನ ಯುವಕರಿಗೆ ಅವರ ಜೀವನ ಒಂದು ದೊಡ್ಡ ಸಂದೇಶ ನೀಡುತ್ತದೆ. ಯಾಗ ವಯಸ್ಸು ಚಿಕ್ಕದಾದರೂ ಕನಸು ದೊಡ್ಡದಾದರೆ ಯಶಸ್ಸು ಸಾಧ್ಯ. ನಾಯಕತ್ವ ಅಂದರೆ ಅಧಿಕಾರವಲ್ಲ, ಜನರ ಹೃದಯ ಗೆಲ್ಲುವ ಸಾಮರ್ಥ್ಯ. ಯುವಶಕ್ತಿ ದೇಶದ ಭವಿಷ್ಯ ಮತ್ತು ಅದಕ್ಕೆ ಉದಾಹರಣೆ ಪ್ರಿಯಾಂಕಾ ಜಾರಕಿಹೊಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಕನ್ನಡ ನ್ಯೂಸ್ ಮತ್ತು ಮೋಟಿವೇಶನ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.